ಕೇಳ್ಕೊತೀರಿ. ನಮ್ಮ ಸರ್ಕಾರ ಪಾರದರ್ಶಕ, ಅತ್ಯಂತ ಇಡೀ ದೇಶದಲ್ಲಿರುವಂಥ ಅನೇಕ ಸಂಸ್ಥೆಗಳು ನಮ್ಗೆ ಅನೇಕ ಸರ್ವೆ ಪ್ರಕಾರ ನಮಗೆ ಭಾಳ ಒಳ್ಳೆ ನೋಡ್ರಿ. ಮೊದಲೇ ಪ್ಯಾರಾದಲ್ಲಿ ಹೇಳ್ತಾರೆ, ಮಾನ್ಯ ರಾಜ್ಯಪಾಲರು ಹೇಳ್ತಾರೆ, ನನ್ನ ಸರ್ಕಾರವು ಅಭಿವೃದ್ಧಿ, ಜನಸ್ನೇಹಿ ಆಡಳಿತ, ಕಾನೂನು ಮತ್ತು ಸುವ್ಯವಸ್ಥೆ ಮುಂತಾದವುಗಳಲ್ಲಿ ಅಭೂತಪೂರ್ವ ಸಾಧನೆಗಳನ್ನು ಮಾಡುತ್ತಿದೆ. ಇದ್ರಾಗ ಏನಾದರೂ ಒಂದರ ಸತ್ತಿದೆ ಅಧ್ಯಕ್ಷರೇ? ಈ ರೀತಿ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನೀವು ನಿಮ್ಮ ಕಾಲದಲ್ಲಿ ಇನ್ನಾದ್ರೂ 2.5 ವರ್ಷ ಇದೆ, ಈ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ರೀತಿ ಗೊಂದಲ ಇದೆ. ನವೆಂಬರ್ ಕ್ರಾಂತಿಯೋ, ಡಿಸೆಂಬರ್ ಕ್ರಾಂತಿಯೋ, ಜನವರಿ ಕ್ರಾಂತಿಯೋ, ಯಾವ ಕ್ರಾಂತಿ ಆಗ್ತಿತ್ತೋ ಅಥವಾ ಇಲ್ಲೋ, ಇಲ್ಲಾಂದರೆ ಇದೇ ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಮುಗಿಸ್ತಾರೆ ಅನ್ನೋಂಥದ್ದು ಈ ರಾಜ್ಯದ ಜನರಿಗೆ ಸಂದೇಶ ಹೋದರೆ, ಈ ರಾಜ್ಯದ ಅಧಿಕಾರಿಗಳಿಗೆ ಸಂದೇಶ ಹೋದರೆ ಮಾತ್ರ ಆಡಳಿತದಲ್ಲ ಏನು ಕುಸಿತ ಆಗಿದೆ. ಆಡಳಿತದಲ್ಲಿ ಇವತ್ತು ಅಧಿಕಾರಿಗಳು ಯಾರ ಕಂಟ್ರೋಲಲ್ಲಿ ಇಲ್ಲ. ಅವರಿಗೆ ಗೊತ್ತು, ಇವತ್ತು ಇವರು ಇರ್ತಾರೆ, ನಾಳೆ ಹೋಗ್ತಾರೆ, ನಾವು ಯಾಕೆ ಕೆಲಸ ಮಾಡೋಣ, ಯಾಕೆ ರಿಸ್ಕ್ ತಗೋಣ ಅನ್ನೋಂಥ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ. ಈ ಒಂದು ರೀತಿಯ ರಾಜ್ಯದಲ್ಲಿ ನೇತೃತ್ವದ ಒಂದು ಪ್ರಶ್ನಾರ್ಥಕ ಚಿಹ್ನೆ ಏನಿದೆ, ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಆಡಳಿತ ಇವತ್ತು ಮುಖ್ಯಮಂತ್ರಿಗಳ ಕೈಯಲ್ಲಿಲ್ಲ. ಯಾಕಂದ್ರೆ ನೋಡಿ ಅಧ್ಯಕ್ಷ, ನಿನ್ನೆ ಒಂದು ಅಪೇಕ್ಷೆ ಬ್ಯಾಂಕ್ ಚುನಾವಣೆಗೆ ಹೈಕಮಾಂಡ್ದವರು ಆದೇಶ ಮಾಡ್ತಾರೆ. ಇದು ರಾಜ್ಯದ ಸಹಕಾರಿ ವ್ಯವಸ್ಥೆಯಲ್ಲಿರುವಂಥ ಒಂದು ಚುನಾವಣೆ. ಇಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಆದಂಥ ಅವರೇ ಸಹಕಾರಿ ಸಚಿವರಿದ್ದಾರೆ. ಇವತ್ತು ಅವರಿಗೆ ಏನು ನಿರ್ಣಯ ತಗೋಬೇಕನ್ನುವಂಥ ಅಧಿಕಾರವನ್ನು ಕಸಿದುಕೊಳ್ಳುವಂಥ ಒಂದು ಹೈಕಮಾಂಡ್ ಇದ್ದರೆ ಒಬ್ಬ ಮುಖ್ಯಮಂತ್ರಿಗಳು ಕೆಲಸ ಹೆಂಗೆ ಮಾಡ್ಲಿಕ್ಕೆ ಆಗ್ತದೆ? ಆ ಪರಿಸ್ಥಿತಿ ಈ ರೀತಿ ಒಂದು ಉದಾಹರಣೆ ಹೇಳ್ತೀನಿ ನಾನು ಅಪೇಕ್ಷೆ ಬ್ಯಾಂಕಿಂದು. ಈ ರೀತಿ ನಿರಂತರವಾಗಿ ಆಡಳಿತದಲ್ಲಿರುವಂಥ ಯಾವುದೇ ವ್ಯಕ್ತಿಗೆ ದಿನಾಲೂ ಕಿರುಕುಳ ಕೊಟ್ಟರೆ ಆಡಳಿತ ವ್ಯವಸ್ಥೆ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಾದರೂ ಒಂದು ಅಂತ್ಯ ಕಾಣಬೇಕಿದೆ. ಎಲ್ಲಿವರೆಗೆ ಈ ನಾಯಕತ್ವದ ಪ್ರಶ್ನೆ ಇದೆಯಲ್ಲ, ಅವರವರೊಳಗೇ ನೋಡಿ, ಮೊನ್ನೆ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಆಗ್ತದೆ, ಪೊಲೀಸ್ ಅಧಿಕಾರಿಗಳಿಗೆ 1 ವರ್ಷಕ್ಕೇ ಅವಕಾಶ ಕೊಡಬೇಕು. ಯಾವುದೇ ಪೊಲೀಸ್ ಅಧಿಕಾರಿಗಳು ಒಂದು ಪೊಲೀಸ್ ಸ್ಟೇಷನ್ಗೆ ಬಂದರೆ, ಒಂದು ಜಿಲ್ಲೆಗೆ ಬಂದರೆ, ಒಂದು ತಾಲೂಕಿಗೆ ಬಂದರೆ ಅಧ್ಯಕ್ಷರೇ, ಕನಿಷ್ಠ 2 ವರ್ಷ ಅವ್ರು ತಿಳ್ಕೊಲಿಕ್ಕೆ ಬೇಕಾಗುತ್ತೆ. ಒಂದು 6 ತಿಂಗಳು ತಿಳ್ಕೊಬೇಕು, ಯಾರು ಏನು, ಯಾರು ರೌಡಿಗಳದಾರ, ಯಾರು ಕ್ರಿಮಿನಲ್ಸ್ ಅದಾರ, ಎಲ್ಲೆಲ್ಲಿ ಏನೇನು ನಡೀತದೆ. ನೀವು ವರ್ಷಕ್ಕೊಮ್ಮೆ ಲಿಲಾವ್ ಮಾಡಬೇಕು, ಪ್ರತಿ ವರ್ಷನೂ ಒಂದು ಹೊಸ PSI ತರಬೇಕು ಅನ್ನೋಂಥ ಬುದ್ಧಿ ಇಟ್ಕೊಂಡ್ರೆ ಪೊಲೀಸ್ ಇಲಾಖೆ ಏನಾಗ್ಬಿಡ್ತದೆ ಅಧ್ಯಕ್ಷರೇ? ಆ ಒಂದು ಶಾಸಕನ ತೃಪ್ತಿ ಮಾಡೋದ್ರಾಗೇ 1 ವರ್ಷ ಹೋಗ್ತದೆ. ತೃಪ್ತಿ ಮಾಡೋಕ್ಕಿಂತ ಮುಂಚೆನೇ ಆ ಶಾಸಕ ಫೋನ್ ಮಾಡಿ ಹೇಳ್ತಾನೆ, ಮುಗಿತಪ್ಪ ನಿಂದು ಅವಧಿ, ಮತ್ತೊಂದು ಗಿರಾಕಿ ರೆಡಿಯಾಗಿದೆ, ನೀ ಅಷ್ಟೇ ಕೊಡ್ತಿದ್ರ ಮುಂದುವರಿ, ಇಲ್ಕಂದ್ರೆ ನೀವು ಬೇರೆ ಜಾಗ ನೋಡ್ಕೋ ಅಂದಾಗ ಪೊಲೀಸ್ ವ್ಯವಸ್ಥೆ, ನೀವು ಏನೇ ರಾಜಕಾರಣ ಮಾಡಿ, ನಾವು ಶಾಸಕರಿದ್ದವರು ಪೊಲೀಸರ ತಪ್ಪು ಮಾಡಿದಾಗ, ಅವು ಕರಪ್ಷನ್ ಮಾಡಿರ್ಬೋದು, ಯಾವುದೇ ಒಂದು ರೀತಿ ತಪ್ಪು ಕಾನೂನು ವ್ಯವಸ್ಥೆಯಲ್ಲಿ ಮಾಡಿದಾಗ ಶಿಕ್ಷೆ ಕೊಡಿ. ಇಲ್ಲಾಂದರೆ ಮುಖ್ಯಮಂತ್ರಿಗಳೇ ಇದೇ ರೀತಿ ವರ್ಷಕ್ಕೊಮ್ಮೆ ವರ್ಗಾವಣೆ ಒಂದು ಉದ್ಯೋಗ ಮಾಡ್ಕೊಂಡ್ಬಿಟ್ರೆ ಆಡಳಿತ, ಕಾನೂನು, ಸುವ್ಯವಸ್ಥೆ ಯಾವುದೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಮಾತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ನಿನ್ನೆ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ 6 ಸಲ ಉಪಮುಖ್ಯಮಂತ್ರಿ ಆದವರು ಹೇಳ್ತಿದ್ರು, ನಾವೆಲ್ಲ ನಮ್ಮ ಮಿತ್ರರು ಮಾತಾಡಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿ ಇದ್ದು ಒಡೆಯ.
ಟೈಮ್ ಬತ್ತಂದರೆ ಯಾವುದೂ ನಮ್ಮ ಜೊತೆಗೆ ಬರೋದಿಲ್ಲ. ನೀವು ಎಷ್ಟು ದುಡ್ಡು ಮಾಡಿನೋ ಅಂಥದ್ದು ಬರೋದಿಲ್ಲ, ನೀವು ಎಷ್ಟು ಆಸ್ತಿ ಖರೀದಿ ಮಾಡಿನೋ ಅಂತ ಬರೋದಿಲ್ಲ. ನಿಮಗೂ ಕೊನೆಗೆ ಬರೋದು ಅನೇಕ ಸಂದರ್ಭಗಳಲ್ಲಿ ನಾವು ಯಾಕೆ ಇವತ್ತು ನಮ್ಮ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಯಾಕೆ ನೆನೆಸ್ಕೋತೀವಿ? ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ, ಇಡೀ ದೇಶವನ್ನು ಒಂದುಗೂಡಿಸಿದಂಥ, ಸುಮಾರು 565 ರಾಜ್ಯಗಳನ್ನು ಒಗ್ಗೂಡಿಸಿದಂಥ ಒಂದು ವ್ಯಕ್ತಿ ಯಾರಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲರು. ಈ ರೀತಿ ಏನು ಒಂದು ಗೌರವವಿದೆ. ಬಹುಶಃ ನೀವು ದಾಖಲೆ ಮಾಡಿದ್ರಿ ಮುಖ್ಯಮಂತ್ರಿಗಳೇ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿನ ದಾಖಲೆ ಮಾಡಿರಿ, ಅತಿ ಹೆಚ್ಚು ಬಜೆಟನ್ನು ಕೊಟ್ಟಂಥವ್ರು ದಾಖಲೆ ಮಾಡಿದ್ದೀರಿ. ಆದರೆ ನಾನು ಕೊನೆ ಮಾತು ಹೇಳ್ತೇನೆ ನಿಮಗೆ, ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ ಮುಖ್ಯಮಂತ್ರಿ ಅಂತೇಳಿ ಹೆಸರು ಕಳಂಕವನ್ನು ನೀವು ಹತ್ಕೊಂಡು ಹೋಗಬಾರದು ಅನ್ನೋಂಥದ್ದು. ಅದರ ಮೂಲಕ ಕರ್ನಾಟಕದ ಎಲ್ಲ ಉತ್ತರ ಕರ್ನಾಟಕ ಇರ್ಬೋದು, ಈ ಭಾಗದ ಕರ್ನಾಟಕ ಇರ್ಬೋದು, ಎಲ್ಲದಕ್ಕೂ ನ್ಯಾಯ ಕೊಡುವಂಥ ಕೆಲಸ ಮಾಡೋದ್ರ ಮೂಲಕ ಇವತ್ತೇನು ಸುಮ್ಮನೆ ಅಂಕಿ ಸಂಖ್ಯೆಗಳನ್ನು ಹೇಳೋದ್ರಿಂದ ಏನು ದೊಡ್ಡದಾಗೋದಿಲ್ಲ. ಅಂಕಿ ಸಂಖ್ಯೆಗಳ ಮೇಲೆ ಎಲ್ಲರಿಗೂ ಗೊತ್ತಿದೆ ಭ್ರಷ್ಟಾಚಾರ ಎಷ್ಟು ನಡೆದಿದೆ. ಸುಮ್ಮನೆ ನಮ್ಮ ಮುಂದೆ ಮಾತಾಡ್ತಾರೆ, ಆದರೆ ಹಿಂದೆ ಹೋದರೆ ನೀವು ಹೇಳೋದಕ್ಕೆ ಸತ್ಯ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಮುಂದೇನು ಹೇಳ್ತಾರೆ, ಇಲ್ಲಿ ಅವ್ರು ಮಾಡೇಬೇಕು ಪಾಪ, ಅವರು ನಮ್ಮ ಎದುರಿಗೆ ಮಾತಾಡಬೇಕು. ಯಾಕಂದ್ರೆ ಅವ್ರು ಇನ್ನೂ ಮಂತ್ರಿ ಆಗಬೇಕಾಗಿದೆ, ನಿಗಮ ಮಂಡಳಿ ಅಧ್ಯಕ್ಷರಾಗಬೇಕಾಗಿದೆ. ಈ ಎಲ್ಲ ಇರೋದ್ರಿಂದ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೋತೀನಿ, ತಮ್ಮ ರಾಜ್ಯಪಾಲರ ಭಾಷಣಕ್ಕೆ ಉತ್ತರ ಕೊಡೋ ಕಾಲದಲ್ಲಿ ನಿಮ್ಮದೇ ಆದಂಥ ಒಂದು ಬ್ಲೂ ಪ್ರಿಂಟ್ ಇಡಿ. ನಾನು ಇವತ್ತಿನಿಂದ ಈ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡೋದ್ರ ಸಲುವಾಗಿ ನನ್ನ ಕೊನೆಯ ದಿನಗಳನ್ನು ನಾನು ಈ ರಾಜ್ಯಕ್ಕೆ ಒಳ್ಳೆಯದನ್ನೇ ಮಾಡಿ ಹೋಗ್ತೀನಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತೀನಿ. ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಮಟ್ಟ ಹಾಕದಿದ್ದರೂ ಅತ್ಯಂತ ಕಡಿಮೆ ಭ್ರಷ್ಟಾಚಾರಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ, ಇವತ್ತು ಮಾನ್ಯ ಅಧ್ಯಕ್ಷರೇ ತಾವು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ